ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ಇನ್ನು 2 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಖಂಡಿತವಾಗ್ಲೂ 100% ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ. ಸರ್ಕಾರದಿಂದ ಹೊಸ ಗುಡ್ ನ್ಯೂಸ್. ಖಂಡಿತವಾಗ್ಲೂ ಯಾವ ಜಿಲ್ಲೆಗಳಿಗೆ ಕೇವಲ 2 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಈ ವಿಡಿಯೋನ ನೀವು ನೋಡೋಷ್ಟರಲ್ಲಿ ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ಕೂಡ 31ನೇ ಕಂತಿನ ಹಣ 2,000 ರೂಪಾಯಿ ಜಮೆ ಆಗಿರುತ್ತೆ ಸ್ನೇಹಿತರೆ. CM DK ಶಿವಕುಮಾರ್ ಅವರು ಹೊಸ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ 2,000 ರೂಪಾಯಿ ಬರುತ್ತಾ ಅಥವಾ 3,000 ರೂಪಾಯಿ ಬರುತ್ತಾ ಅದನ್ನ ಕೂಡ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಯಾಕಂದರೆ ನಾವು ಕೊಟ್ಟಿರೋ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಲ್ಲ. ನೀವೇನಾದರೂ ಒಂದು ವೇಳೆ ಸ್ಕಿಪ್ ಮಾಡಿ ನೋಡಿದ್ರೆ ತುಂಬ ಜನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ದಯವಿಟ್ಟು ನೀವು ನಂಬಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಾವು ಯಾವುದೇ ರೀತಿ ಗೃಹಲಕ್ಷ್ಮಿಯ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ನಿಮಗೆ ತಿಳಿಸ್ಕೊಡಲ್ಲ. ಖಂಡಿತವಾಗ್ಲೂ ಹೊಸ ಮಾಹಿತಿಗಳು ಏನಿದೆ ಅದನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದ್ರ ಜೊತೆಯಲ್ಲಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡುವ ಮೂಲಕ ನಮಗೆ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಸ್ನೇಹಿತರೆ, ಇನ್ನು ಒಂದು ವಾರದಲ್ಲಿ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಮತ್ತೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಇನ್ನೊಂದು ವಾರದಲ್ಲಿ ಯಾರು ಮಂತ್ರಿಗಳಾಗ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗಂತೂ ಖಂಡಿತವಾಗ್ಲೂ ಕೊಡ್ತಾರೆ. ನೋಡಿ, ಅವ್ರಿಗೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾವು ಸರ್ಕಾರಕ್ಕೆ ಈ ಹಿಂದೆ ಕೂಡ ಕೇಳಿದ್ದೀವಿ, ಇವಾಗ ಕೂಡ ಕೇಳ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮಾಜಿ CM ಸಿದ್ದರಾಮಯ್ಯ ಸಾಹೇಬರು ಇದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದರು. ಖಂಡಿತವಾಗ್ಲೂ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅವರು ಅಚ್ಚುಕಟ್ಟಾಗಿ ಅವರ ಕರ್ತವ್ಯನ ನಿಭಾಯಿಸಿದರು. ಯಾವಾಗೆಲ್ಲ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಬರ್ತಾ ಇರಲಿಲ್ಲ, ಆಗ ಸಚಿವೆಯವರು ಮಾತಾಡಿ ಖಂಡಿತವಾಗ್ಲೂ 2 ತಿಂಗಳಾದರೂ ಸರಿ 3 ತಿಂಗಳಾದರೂ ಸರಿ ಒಂದು ಕಂತಿನ ಹಣ ಬಿಡುಗಡೆ ಮಾಡಿಸ್ತಾ ಇದ್ರು ಸ್ನೇಹಿತರೆ. ಯಾಕಂದರೆ ಈ ಹಿಂದೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ತಿಂಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಬರ್ತಾ ಇರಲಿಲ್ಲ ಸ್ನೇಹಿತರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವಲ್ಪ ಸರ್ಕಾರದ ಮೇಲೆ ಒತ್ತಡ ಹಾಕಿ 2,000 ರೂಪಾಯಿನ ಬಿಡುಗಡೆ ಮಾಡಿಸ್ತಾ ಇದ್ರು. ಕೆಲವು ಥರ ಮಾತಾಡ್ಕೊಂಡ್ರು ಸರಿ. ಖಂಡಿತವಾಗ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದ್ದಿದ್ರಿಂದನೇ 2,000 ರೂಪಾಯಿ ಬರ್ತಾ ಇತ್ತು ಅಂತ ಗೃಹಲಕ್ಷ್ಮಿಯರು ಹೇಳ್ತಾ ಇದ್ದಾರೆ ಸ್ನೇಹಿತರೆ, ನಾವಂತೂ ಅಲ್ಲ. ನೋಡಿ, ಇನ್ನು ನೀವು ಸಾಮಾಜಿಕ ಮಾಧ್ಯಮಗಳಲ್ಲಿ ಖಂಡಿತವಾಗ್ಲೂ ಇನ್ನು 1 ದಿವಸ 2 ದಿನಗಳಲ್ಲಿ ನಿಮ್ಮ ಖಾತೆಗೆ ಬುಧವಾರ ಅಥವಾ ಗುರುವಾರದ ಒಳಗಡೆನೆ ಬರುತ್ತೆ ಅಂತ ಹೇಳ್ತಾ ಇದ್ರು 2,000 ರೂಪಾಯಿ ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ. ನೋಡಿ ಸ್ನೇಹಿತರೆ, ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ, ನೋಡಿ, ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ DBT ಸ್ಟೇಟಸ್ಸು ಪುಷ್ ಆಗಿದೆ, ಆದರೆ ಸರ್ಕಾರದಿಂದ ಈವರೆಗೂ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣನ ಕೊಟ್ಟಿಲ್ಲ, ನಾವಂತೂ ಯಾವುದೇ ಕಾರಣಕ್ಕೂ ಸುಳ್ಳು ಹಾಕಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನಾವು ಕೂಡ ನಿಮಗೆ ನೋಡಿ, ಸರ್ಕಾರದಿಂದ DBT ಸ್ಟೇಟಸ್ಸು ಪುಷ್ ಆಗಿಲ್ಲ ಅಂತ ನಾವು ನಿಮಗೆ ಸ್ಕ್ರೀನ್ಶಾಟ್ ಸಮೇತ ವಿವರಣೆ ಕೊಟ್ಟಿದ್ದೀವಿ ಸ್ನೇಹಿತರೆ, ನೀವು ಕೂಡ ನೋಡೇ ಇರ್ತೀರಾ. ಖಂಡಿತ ಈಗ ಕೆಲವು ಚಾನಲ್ಗಳು ನಾವು ಹಾಕಿರೋ ವಿಡಿಯೋಗಳನ್ನೇ ಎತ್ಕೊಂಡು ನಾವೇನು ನಿಮಗೆ ಮಾಹಿತಿ ಕೊಟ್ಟಿದ್ದೀವಲ್ವಾ ಅದೇ ಮಾಹಿತಿನ ತಗೊಂಡು ನೋಡಿ ಈಗ ಹೇಳ್ತಾ ಇದ್ದಾರೆ ಸರ್ಕಾರದ ತಪ್ಪು, ಸರ್ಕಾರದಿಂದ ಈವರೆಗೂ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅಂದರೆ ಈಗ ಅವ್ರುಗಳು ಅಂದರೆ ಕೆಲವು ಚಾನಲ್ ಅವರು ಒಪ್ಕೋತಾ ಇದ್ದಾರೆ ಖಂಡಿತವಾಗ್ಲೂ ಫೇಕ್ ನ್ಯೂಸ್ ಕೊಟ್ಟಿದ್ದೀವಿ ಅಂತ. ನೋಡಿ ಸ್ನೇಹಿತರೆ, ಸತ್ಯವಾಗ್ಲೂ ಏನಿದೆ ನಾವು ಅದನ್ನೇ ಸ್ಕ್ರೀನ್ಶಾಟು ನಿಮಗೆ ಹಾಕಿ ತೋರಿಸಿದ್ದೀವಿ, ಮತ್ತು ಈ ವಿಡಿಯೋದಲ್ಲಿ ಕೂಡ ಸ್ಕ್ರೀನ್ಶಾಟ್ನ ನಾವು ನಿಮಗೆ ಹಾಕಿರ್ತೀವಿ, ನೀವು ದಯವಿಟ್ಟು ನೋಡ್ಕೋಬೋದು. ಖಂಡಿತ ಈ ಕ್ಷಣದವರೆಗೂ ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ಎಲ್ಲೂ ಕೂಡ ಅಪ್ಡೇಟ್ ಆಗಿಲ್ಲ. ಅಂದರೆ ಸ್ನೇಹಿತರೆ, ಖಂಡಿತವಾಗ್ಲೂ ಪೆಂಡಿಂಗ್ ಇದೆ. 31, 32, 33, 34, 35 ಕಂತುಗಳ ಹಣ ಪೆಂಡಿಂಗ್ ಇದೆ. ದಯವಿಟ್ಟು ಯಾರೆಲ್ಲ ಹೇಳ್ತಾರೆ ಇವತ್ತು ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಜಮೆ ಆಗುತ್ತೆ, ಬುಧವಾರ ಆಗುತ್ತೆ, ಗುರುವಾರ ಆಗುತ್ತೆ, ಶುಕ್ರವಾರ ಆಗುತ್ತೆ ಅಂತ, ಅದನ್ನು ದಯವಿಟ್ಟು ನಂಬ್ಕೊಂಡು ಹೋಗಿ ನೋಡೋಕ್ಕೆ ಹೋಗಬೇಡಿ. ನೋಡಿ ಸ್ನೇಹಿತರೆ, ದಯವಿಟ್ಟು ಯಾವುದೋ ಒಂದು ಫೇಕ್ ನ್ಯೂಸ್ ನೋಡಿಬಿಟ್ಟು ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ ನಿಮ್ಮ ಖಾತೆಯಲ್ಲಿ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಬಂದಿದೆ ಅಂತ ಚೆಕ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನೋಡಿ, ಸರ್ಕಾರ ಇದುವರೆಗೂ ಒಂದು ಕಂತಿನ ಹಣ ಕೂಡ ಬಿಡುಗಡೆ ಮಾಡಿಲ್ಲ. ಮಾಜಿ CM ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಟ್ಟ ಮೇಲೆ ಹೊಸ CM DK ಶಿವಕುಮಾರ್ ಅವರು ಬಂದ ಮೇಲೆ ಇಲ್ಲಿವರೆಗೂ ಒಂದು ಕಂತಿನ ಹಣ 2,000 ರೂಪಾಯಿ ಕೂಡ ಯಾವುದೇ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮೆ ಆಗಿಲ್ಲ. ನೋಡಿ ಸ್ನೇಹಿತರೆ, ಯಾಕೆ ಇವರೆಲ್ಲ ಫೇಕ್ ನ್ಯೂಸ್ ಕೊಡ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ.
ನೀವು ಖಂಡಿತವಾಗ್ಲೂ ಫೇಕ್ ನ್ಯೂಸ್ನ ನೋಡೋಕ್ಕೆ ಹೋಗಬೇಡಿ. ಒಂದು ವೇಳೆ ನೋಡಿದ್ರೂ ಕೂಡ ನಿಮ್ಮ ಖಾತೆಗಳಿಗೆ ಹೋಗಿ ಚೆಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾವು ಏನೇ ಇದ್ದರೂ ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ಅಥವಾ ಯಾವುದೇ ಕಂತಿನ ಹಣ ಬಿಡುಗಡೆ ಹಂತಕ್ಕೆ ಬಂದರೂ ಕೂಡ ನಾವು ನಿಮಗೆ ವಿಡಿಯೋ ಮಾಡಿ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡೋ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ. ಪಟ್ಟಿದ್ದೀವಿ, ಖಂಡಿತ ಇನ್ನು ಮುಂದೆ ಕೂಡ ನಾವು ನಿಮಗೆ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀವಿ. ನೋಡಿ ಸ್ನೇಹಿತರೆ, ಸದ್ಯಕ್ಕೆ ಗೃಹ ಜ್ಯೋತಿಯ ಪರಿಷ್ಕರಣೆ ನಡೀತಾ ಇದೆ. ನಿಮ್ಮ ಮನೆ ಹತ್ರ ಬಂದಿಲ್ಲ ಅಂತ ಕೆಲವರು ಕಮೆಂಟ್ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಬಂದೇ ಬರ್ತಾರೆ ಸ್ನೇಹಿತರೆ. ನಿಮಗೆ ಇಷ್ಟ ಇದ್ದರೆ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹ ಜ್ಯೋತಿಯ ಗ್ಯಾರಂಟಿ 200 ಯೂನಿಟು ನಿಮಗೆ ಫ್ರೀಯಾಗಿ ಏನಾದರೂ ಬೇಕು ಅಂದರೆ ಮಾತ್ರ ನೀವು ವೋಟರ್ ಐ ಡಿ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ನಿಮ್ಮನೆ ಅಗ್ರಿಮೆಂಟು ಕೊಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮಗೆ ಅನಿಸಿದ್ರೆ ನೀವು ಕೊಡ್ಬೋದು. ಗೃಹ ಜ್ಯೋತಿ ನಮಗೆ ಬೇಕು ಅಂದರೆ ಮಾತ್ರ ನೀವು ಫಿಲ್ ಮಾಡ್ಬೋದು. ಇಲ್ಲ ಅಂದರೆ ಅದೇ ಫಾರ್ಮಲ್ಲಿ ಸರ್ಕಾರ ಹೊಸದಾಗಿ ಬಿಟ್ಟಿದೆ ಸ್ನೇಹಿತರೆ. ಆ ಫಾರ್ಮಲ್ಲಿ ಕಡೆಯಲ್ಲಿ ಅವರೇ ನಿಮಗೆ ತೋರಿಸ್ಕೊಡ್ತಾರೆ. ನಮಗೆ ಗೃಹ ಜ್ಯೋತಿ ಬೇಡ ಅಂತ ನೀವು ಬೇಕಾದ್ರೆ ಅಲ್ಲಿ ಟಿಕ್ ಮಾಡಿಬಿಟ್ಟು ಕೊಟ್ಟರೆ, ಖಂಡಿತವಾಗ್ಲೂ ಒಂದು ಸೈನ್ ಮಾಡಿಕೊಟ್ರೆ ಸರ್ಕಾರ ನಿಮಗೆ 200 ಯೂನಿಟ್ನ ಕೊಡಲ್ಲ ಸ್ನೇಹಿತರೆ ಫ್ರೀಯಾಗಿ. ಇದು ಗೃಹ ಜ್ಯೋತಿಯ ಸರ್ಕಾರದ ಹೊಸ ಮಾಹಿತಿ ಸ್ನೇಹಿತರೆ. ಸರ್ಕಾರ ಇದನ್ನು ಹಂಚ್ಕೊಂಡಿದೆ, ಅಂದರೆ ನಿಮಗೆ ಕೊಟ್ಟಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಯಾರಿಗೆಲ್ಲ ಗೊತ್ತಿಲ್ಲ ಖಂಡಿತವಾಗ್ಲೂ ನೀವು ಇದನ್ನ ಕೂಡ ತಿಳ್ಕೊಬೋದು. ಸದ್ಯಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿಲ್ಲ. ಖಂಡಿತವಾಗ್ಲೂ ನೀವು ಯಾರು ನಿಮ್ಮ ಮನೆ ಹತ್ರ ಬರ್ತಾರಲ್ಲ ಅವ್ರಿಗೆ ಬರ್ಕೊಟ್ರೆ ನಮಗೆ ಬೇಡ ಅಂತ ಖಂಡಿತವಾಗ್ಲೂ ಅವ್ರು ನಿಮಗೆ ಕೊಡಲ್ಲ. ಇನ್ನು ಖಂಡಿತ ಪೆನ್ಷನ್ ಕೇಳ್ತಾ ಇದ್ದೀರಾ. ನೋಡಿ, ತುಂಬ ಜನಕ್ಕೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅಂದ್ಬಿಟ್ಟು ತುಂಬ ಜನಕ್ಕೆ ಪೆನ್ಷನ್ ಕಟ್ಟಾಗಿದೆ ಸ್ನೇಹಿತರೆ. ಅಂದರೆ ಸರ್ಕಾರದಿಂದ ಅಪ್ಡೇಟ್ ಕೇಳಿದ್ದಾರೆ, ಇನ್ನು ಮುಂದೆ ಕೊಡ್ತಾರೆ. ಯಾರೆಲ್ಲ ಫೇಕ್ ಮಾಡಿ ಪೆನ್ಷನ್ ಇಸ್ಕೊತಿದ್ರಲ್ಲ ಅವ್ರಿಗೆ ತೊಂದರೆ ಆಗುತ್ತೆ. ಯಾರೆಲ್ಲ ಅಫಿಷಿಯಲ್ ಆಗಿ ಏನು ದಾಖಲೆ ಇದೆ ಅದನ್ನ ಕೊಟ್ಬಿಟ್ಟು ಪೆನ್ಷನ್ ಇಸ್ಕೊತಿದ್ರಲ್ಲ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಸ್ನೇಹಿತರೆ. ಇನ್ನು ಮುಂದೆ ಕೂಡ ಕೊಡ್ತಾರೆ. ಒಂದು ವೇಳೆ ಏನಾದರೂ ತೊಂದರೆ ಆಗಿದ್ದರೆ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೋಗಿ ಭೇಟಿ ನೀಡಿ ಅವ್ರು ಕೇಳೋ ಫಾರ್ಮ್ಗಳನ್ನ ನೀವು ಕೊಟ್ಟು ಸೈನ್ ಮಾಡಿದ್ರೆ, ಅಂದರೆ ದಾಖಲೆಗಳು ಕೊಟ್ಟರೆ ಖಂಡಿತವಾಗ್ಲೂ ನಿಮಗೆ ಏನು ಪೆನ್ಷನ್ ನಿಂತಿದೆ ಅದು ಮುಂದಕ್ಕೆ ಬರುತ್ತೆ. ಇನ್ನು ಗೃಹಲಕ್ಷ್ಮಿಯ ಬಾಕಿ ಕಂತುಗಳು, ಅದರಲ್ಲೂ 2025, 2026 ಬಾಕಿ 2,000 ರೂಪಾಯಿ ಪ್ಲಸ್ 2,000 ಅಂದರೆ 4,000 ರೂಪಾಯಿ 2 ಕಂತಿನ ಹಣನ ನಾವು ಖಂಡಿತವಾಗ್ಲೂ ಈಸ್ಕೊಡ್ತೀವಿ ಗೃಹಲಕ್ಷ್ಮಿಯರಿಗೆ. 1,25,00,000 26 ಲಕ್ಷ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಖಂಡಿತವಾಗ್ಲೂ ನಾವು ಈಸ್ಕೊಡ್ತೀವಿ ಅಂತ BJP ಅವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಸರ್ಕಾರದಿಂದ ಕೊಡಲ್ಲ ಅಂದರೆ ನಾವು ಬಿಡಲ್ಲ. ಖಂಡಿತವಾಗ್ಲೂ ಎಲ್ಲ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನೋಡೋಣ ಸ್ನೇಹಿತರೆ, ಸರ್ಕಾರ ಕೊಡುತ್ತಾ ಅಥವಾ ಇಲ್ವಾ, ಏನು ಹೇಳುತ್ತೆ ಮುಂದಕ್ಕೆ ಅಂತ ಕಾದು ನೋಡೋಣ. ಇನ್ನು ನೋಡಿ ಸ್ನೇಹಿತರೆ, ಸರ್ಕಾರದಿಂದ 2025, 26 2 ಕಂತಿನ ಹಣ ಮತ್ತು ಏಪ್ರಿಲು, ಮೇ, ಜೂನ್, ಜುಲೈ ನೋಡಿ ಸ್ನೇಹಿತರೆ, ಇಷ್ಟು ಕಂತಿನ ಹಣ ಒಟ್ಟಿಗೆ 5 ಕಂತಿನ ಹಣ ಬರಬೇಕಿತ್ತು ಸ್ನೇಹಿತರೆ, ಇನ್ನೂ ಬಂದಿಲ್ಲ. ನೋಡಿ ಸ್ನೇಹಿತರೆ, ಇನ್ನು ಜುಲೈ ತಿಂಗಳು ಕಳಿಯೋಕ್ಕೆ ಇನ್ನು 15 ದಿನ ಇದೆ ಸ್ನೇಹಿತರೆ. ಖಂಡಿತವಾಗ್ಲೂ ಈ ತಿಂಗಳು ಕಳೆದ್ರೆ 5 ರಿಂದ 6 ಕಂತಿನ ಹಣ ಕೆಲವು ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಬಿಡುಗಡೆ ಆಗಬೇಕಿತ್ತು. ಇಲ್ಲಿವರೆಗೂ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸರ್ಕಾರ ಇನ್ನೊಂದು ಮಾಹಿತಿ ಕೊಟ್ಟಿದೆ. ನಿಮಗೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಬೇಡ ಅಂದರೆ ನೋಡಿ ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮಲ್ಲಿ ನೀವು ಫಿಲಪ್ ಮಾಡಿಬಿಟ್ಟು ನಮಗೆ ಇನ್ನು ಮುಂದೆ 2,000 ರೂಪಾಯಿ ಹಣ ಬೇಡ ಅಂತ ನೀವು ಬರ್ಕೊಡ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ರೀತಿ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಬಿಡುಗಡೆ ಆಗಿಲ್ಲ, ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಎಲ್ಲೂ ಹೇಳಿಲ್ಲ ಸ್ನೇಹಿತರೆ. ದಯವಿಟ್ಟು ಫೇಕ್ ನ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಜವಾದ ಗೃಹಲಕ್ಷ್ಮಿಯ ಅಪ್ಡೇಟ್ ನಿಮಗೆ ಬೇಕು ಅಂದರೆ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ. ಗೃಹಲಕ್ಷ್ಮಿಯ ಯಾವುದೇ ಅಪ್ಡೇಟ್ ಬಂದರೂ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ.